ಸಹರಾ ಮರುಭೂಮಿಯ ಬಗ್ಗೆ ನೀವು ಕೇಳಿರ್ತೀರಿ. ಇಲ್ಲಿ ನೀವು ಟ್ರಾವೆಲ್ ಮಾಡ್ತಾ ಹೋಗಬೇಕಾದ್ರೆ ಇವತ್ತಿನ ಆಲ್ಜೀರಿಯಾ ದೇಶದಲ್ಲಿ ಟೆನೆಸ್ ರಾಫ್ ಅಂತ ಹೇಳುವಂತಹ ಒಂದು ಜಾಗ ಸಿಗುತ್ತೆ. ಇದನ್ನು ಸಹರಾ ಮರುಭೂಮಿಯ ಹೃದಯ ಅಂತ ಕರೀತಾರೆ. ದಿಸ್ ಈಸ್ ಕೈಂಡ್ ಆಫ್ ದ ಸೆಂಟರ್ ಆಫ್ ದ ಸಹರಾ ಡೆಸರ್ಟ್. ನೀವು ಇಲ್ಲಿಂದ ಮುಂದೆ ನೀರು, ಆಹಾರ, ಒಂದು ಸಣ್ಣ ಗಿಡವನ್ನು ನೋಡಬೇಕು ಅಂತ ಹೇಳಿದರೂ ಕೂಡ 500 ಕಿಲೋಮೀಟರ್ಗಳ ಸ್ಟ್ರೇಟ್ ರೋಡಲ್ಲಿ ಟ್ರಾವೆಲ್ ಮಾಡಿಕೊಂಡು ಹೋಗಬೇಕು. 500 ಕಿಲೋಮೀಟರ್ಗಳ ಸ್ಟ್ರೇಟ್ ರೋಡ್. ಆದರೆ ನಿಮಗೊಂದು ವಿಷಯ ಗೊತ್ತಾ? ಕಳೆದ ಕೆಲವು ದಶಕಗಳಲ್ಲಿ ಇಲ್ಲಿ 1500ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಅವರು ಮಾಡಿದಂತಹ ಒಂದೇ ಒಂದು ತಪ್ಪು ಈ ರೋಡ್ನಿಂದ ಡಿವಿಯೇಟ್ ಆಗಿತ್ತು. ಹೀಗೆ ಮಾಡೋದಕ್ಕೆ ಅವರು ಮಾಡಿದಂತಹ ತಪ್ಪುಗಳು 2. ಇಲ್ಲಿ ಮುಂಚೆ ಫ್ರೆಂಚರು ಆಕ್ಯುಪೈ ಮಾಡಿದರು. ಹೀಗೆ ಆಕ್ಯುಪೈ ಮಾಡಿದಂತಹ ಫ್ರೆಂಚರಿಗೂ ಕೂಡ ಇದೇ ರೀತಿ ದಾರಿ ತಪ್ಪಿ ಹೋಗುವಂತಹ ಹೆದರಿಕೆ ಇದ್ದ ಕಾರಣದಿಂದಾಗಿ ಅವರು ಪ್ರತಿ 5 ಕಿಲೋಮೀಟರ್ಗೆ 5 ಕಿಲೋಮೀಟರ್ ಅಂತ ಹೇಳಿದರೆ ಭೂಮಿಯ ಕರ್ವೇಚರ್ನಿಂದ ನಿಮಗೆ ಹೊರೈಸನ್ ಕಾಣುವಂತಹ ಜಾಗ. ಅಂದರೆ ನೀವು ಇಲ್ಲಿಂದ ನೋಡಿದರೆ ಇನ್ನು 5 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ವಸ್ತು ನಿಮ್ಮ ಕಣ್ಣಿಗೆ ಕಾಣುತ್ತೆ. ಅಲ್ಲಿಂದ ಮುಂದೆ ಏನಿದ್ರೂ ಕೂಡ ಅದು ಕಾಣೋದಿಲ್ಲ. ಅಲ್ಲಿ ಆಕಾಶ ಭೂಮಿಯನ್ನು ಮುಟ್ಟುತ್ತೆ ಅನ್ನುವಂತಹ ಪರ್ಸೆಪ್ಷನ್ ನಿಮಗೆ ಕಾಣೋಕ್ಕೆ ಸಿಗೋದು. ಹೀಗೆ 5 ಕಿಲೋಮೀಟರ್ಗಳ ದೂರದಲ್ಲಿ ಅವರು ಒಂದು ಕಪ್ಪು ಬಣ್ಣದ ಖಾಲಿ ಆಯಿಲ್ ಬ್ಯಾರಲ್ ಇಡ್ತಾ ಇದ್ರು. ಪ್ರತಿ 5 ಕಿಲೋಮೀಟರ್ಗೆ ಒಂದು ಆಯಿಲ್ ಬ್ಯಾರಲ್ ನಿಮಗೆ ಕಾಣೋದಕ್ಕೆ ಸಿಗ್ತಿತ್ತು. ಈ ಆಯಿಲ್ ಬ್ಯಾರಲ್ ನಿಮಗೆ ಕಾಣೋದಕ್ಕೆ ಸಿಗ್ತಾ ಇದೆ ಅಂತ ಹೇಳಿದರೆ ಯು ಆರ್ ಆನ್ ದ ರೈಟ್ ಪಾತ್. ಆಯಿಲ್ ಬ್ಯಾರಲ್ ಕಾಣ್ತಾ ಇಲ್ಲ ಅಂದರೆ ನೀವೇನೋ ತಪ್ಪನ್ನು ಮಾಡ್ತಿದ್ದೀರಾ ಅನ್ನೋದು ಸಿಂಪಲ್ ಆಗಿ ಅರ್ಥ ಆಗಬೇಕಾಗಿರುವಂತಹ ವಿಷಯ. ಜೋರಾಗಿ ಗಾಳಿ ಬೀಸ್ತು, ಮರಳೆಲ್ಲ ಹಾರಿ ಬಂದು ರೋಡನ್ನು ಮುಚ್ಚಿದ್ರೂ ಕೂಡ ಈ ಆಯಿಲ್ ಬ್ಯಾರಲ್ಗಳು ನಿಮಗೆ ಕಾಣುತ್ತೆ. ನೀವು ಒಂದು ಆಯಿಲ್ ಬ್ಯಾರಲನ್ನು ದಾಟಿದ ಕೂಡಲೇ ನಿಮಗೆ ಮುಂದಿನ ಇನ್ನೊಂದು ಆಯಿಲ್ ಬ್ಯಾರಲ್ ಕಾಣೋದಕ್ಕೆ ಸಿಗುತ್ತೆ. ನಿಮಗೆ ಈಗ ಇರುವಂತಹ ಗುರಿ ಆ ಆಯಿಲ್ ಬ್ಯಾರಲನ್ನು ಮುಟ್ಟೋದು. ಹೀಗೆ ನೀವು ಆ ಆಯಿಲ್ ಬ್ಯಾರಲನ್ನು ಮುಟ್ಟಿದ ಕೂಡಲೇ ನಿಮಗೆ ಅದರ ಮುಂದೆ 5 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಇನ್ನೊಂದು ಆಯಿಲ್ ಬ್ಯಾರಲ್ ಕಾಣಕ್ಕೆ ಸಿಗುತ್ತೆ. ಆ್ಯಂಡ್ ನಿಮ್ಮ ಈಗಿನ ಗುರಿ ಆ ಆಯಿಲ್ ಬ್ಯಾರಲನ್ನು ಮುಟ್ಟೋದು. ಇದರಿಂದ ಡಿವಿಯೇಟ್ ಆಗಿ ಓವರ್ ಥಿಂಕ್ ಮಾಡಿ 500 ಕಿಲೋಮೀಟ್ರ್ ಹೋಗೋದಕ್ಕಿದೆ, ಹೇಗೆ ಹೋಗೋದು ಅನ್ನುವ ಆಲೋಚನೆಯನ್ನು ಮಾಡಿ ರಾತ್ರಿ ಟ್ರಾವೆಲ್ ಮಾಡ್ತೀನಿ ಅನ್ನುವಂತಹ ಹುಂಬತನವನ್ನು ತೋರಿಸಿರುವವರೇ 99% ಇಲ್ಲಿ ಸಾವನ್ನಪ್ಪಿರುವವರು. ಇದೇನನ್ನು ಹೇಳುತ್ತೆ ನಮಗೆ? ಸಿಂಪಲ್ ಆಗಿರುವಂತಹ ಕೆಲವೊಂದಿಷ್ಟು ವಿಚಾರಗಳನ್ನು ನಾವು ಫಾಲೋ ಮಾಡಿದರೆ, ಸಿಂಪಲ್ ಆಗಿರುವಂತಹ ಕೆಲವೊಂದಿಷ್ಟು ಪ್ರಿನ್ಸಿಪಲ್ಗಳಿಗೆ ನಾವು ಎಡರ್ ಆಗಿಕೊಂಡು ನಮ್ಮ ಬದುಕನ್ನು ನಡೆಸಿದರೆ ವಿ ವಿಲ್ ಆಲ್ಸೋ ಸಕ್ಸೀಡ್ ಇನ್ ಲೈಫ್. ನೀವು ಸಹರಾ ಡೆಸರ್ಟನ್ನು ಟ್ರೇವರ್ಸ್ ಮಾಡಬೇಕು ಅಂತ ಹೇಳಿದರೆ ಮಾಡಬೇಕಾಗಿರುವಂತಹ ಸಿಂಪಲ್ ಕೆಲಸ 100 ಕಪ್ಪು ಆಯಿಲ್ ಬ್ಯಾರಲ್ಗಳನ್ನು ದಾಟಿ ಹೋಗೋದು. ಒಂದು ಆಯಿಲ್ ಬ್ಯಾರಲ್ ಆದ ಮತ್ತೆ ಇನ್ನೊಂದು ಆಯಿಲ್ ಬ್ಯಾರಲ್, ಅದಾದ ಮತ್ತೆ ಮತ್ತೊಂದು ಆಯಿಲ್ ಬ್ಯಾರಲ್ ಅಂತ ಕೌಂಟ್ ಮಾಡಿ 100 ಆಯಿಲ್ ಬ್ಯಾರಲ್ಗಳು ನಿಮಗೆ ಸಿಕ್ಕಿದ್ರೆ ಯು ರೀಚ್ ಯೋರ್ ಡೆಸ್ಟಿನೇಷನ್. ಇದೇ ರೀತಿಯ ಕೆಲವೊಂದಿಷ್ಟು ವಿಚಾರಗಳು ನಮ್ಮ ಬದುಕಲ್ಲೂ ಕೂಡ ಇದ್ದಾವೆ. ವೆಲ್ತ್ ಕ್ರಿಯೇಷನ್ ಮಾಡಬೇಕು, ದುಡ್ಡು ಮಾಡಬೇಕು, ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಬೇಕು, ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆಯನ್ನು ಮಾಡಬೇಕು ಅನ್ನುವ ಆಲೋಚನೆ ಜನರಲ್ಲಿರುತ್ತೆ. ಬಟ್ ಎಲ್ಲರಿಗೂ ಹೆದರಿಕೆ ಹುಟ್ಟಿಸುವಂತಹದ್ದು ಆ ಫೈನಲ್ ಫಿಗರ್. ರಿಟೈರ್ಮೆಂಟ್ಗೆ 1 ಕೋಟಿ ಬೇಕು, 5 ಕೋಟಿ ಬೇಕು, 10 ಕೋಟಿ ಬೇಕು ಅನ್ನುವಂತಹ ನಂಬರ್ಗಳನ್ನು ಆಲೋಚನೆ ಮಾಡಿ ಆ ನಂಬರ್ ಹೆದರಿಕೆ ಹುಟ್ಟಿಸಿ ನನ್ನ ಹತ್ರ ಈಗಿರುವಂತಹ ದುಡ್ಡು ತುಂಬ ಕಮ್ಮಿ ಇದೆ, ಅದರಿಂದ ನಾನು ಅಷ್ಟು ದೊಡ್ಡ ಕಾರ್ಪಸ್ ಹೇಗೆ ಕ್ರಿಯೇಟ್ ಮಾಡೋದು ಅನ್ನುವ ಹೆದರಿಕೆ. ಬದುಕಲ್ಲಿ ಏನನ್ನು ಅಚೀವ್ ಮಾಡಬೇಕು ಅನ್ನುವ ಆಲೋಚನೆಯಲ್ಲಿರ್ತೀರಾ. ದ ಬಿಗ್ ಪಿಕ್ಚರ್ ಈಸ್ ಪ್ರಿಟಿ ಬಿಗ್ ಆ್ಯಂಡ್ ದ್ಯಾಟ್ ಸ್ಕೇರ್ಸ್ ದ ಶಿಟ್ ಔಟ್ ಆಫ್ ಯು. ಇದೇ ಕಾರಣಕ್ಕೆ ತುಂಬ ಜನ ಏನನ್ನು ಶುರು ಮಾಡೋದಿಲ್ಲ. ಹೊಸ ವರ್ಷ ಬಂದಿದೆ, ಹೊಸ ವರ್ಷದಲ್ಲಿ ಈ ರೀತಿಯ ಸಣ್ಣ ಸಣ್ಣ ಬದಲಾವಣೆಗಳನ್ನು ನಾವು ಮಾಡಿಕೊಂಡ್ರೆ, ಇಫ್ ವಿ ಸ್ಟಾರ್ಟ್ ಲುಕಿಂಗ್ ಆಟ್ ದ ಬಿಗ್ ಪಿಕ್ಚರ್, ಇಫ್ ವಿ ಸ್ಟಾರ್ಟ್ looking at the smaller things in life to reach to that bigger picture, we will be able to succeed. ಸಿಂಪಲ್ ಆಗಿರುವಂತಹ ವಿಚಾರಗಳು ಇದು. 1 ತಿಂಗಳ ಸಂಬಳ ಬರ್ತಿದೆ, ಆ ತಿಂಗಳ SIPಯನ್ನು ಸರಿಯಾಗಿ ಮಾಡೋದು ಹೇಗೆ ಅನ್ನೋದನ್ನು ನೋಡಿ. 1 ದಿನದ ನಿಮ್ಮ ಓವರ್ ಆಲ್ ಲೈಫ್ ಸ್ಟೈಲನ್ನು ನೋಡಿ, ಅದನ್ನು ಫಿಕ್ಸ್ ಮಾಡಿಕೊಳ್ಳಿ. ಇವತ್ತು ನಾನು ಕೆಟ್ಟ ಕೆಲಸಗಳನ್ನು ಮಾಡೋದಿಲ್ಲ, ಇವತ್ತು ನನ್ನ ಟೈಮನ್ನು ನಾನು ಸರಿಯಾಗಿ ಯೂಸ್ ಮಾಡ್ತೀನಿ, ಇವತ್ತು ನಾನೊಂದು ವಿಡಿಯೋ ಮಾಡ್ತೀನಿ. ರಿಸಲ್ಟ್ಸ್ ಬಗ್ಗೆ ಆಲೋಚನೆ ಮಾಡಬೇಡಿ. ಇವತ್ತು ನಾನು ನನ್ನ ಟೈಮನ್ನು
ಚೆನ್ನಾಗಿ ಯುಟಿಲೈಸ್ ಮಾಡಿಕೊಳ್ಳುವ ರೀತಿಯಲ್ಲಿ ನನ್ನ ಸರೌಂಡಿಂಗ್ಸನ್ನು ಸೆಟ್ ಮಾಡ್ತೀನಿ ಅನ್ನುವ ನಿರ್ಧಾರವನ್ನು ಮಾಡಿ. ನೀವು ಈ ನಿರ್ಧಾರಗಳನ್ನು ಸರಿಯಾಗಿ ಮಾಡಿದಾಗ ಎವ್ರಿ ಡೇ ಬಿಲ್ಡ್ಸ್ ಅಪ್ ಅ ಲಾಟ್ ಆಫ್ ಪಾಸಿಟಿವಿಟಿ ಇನ್ ಯುವರ್ ಲೈಫ್. ಹೇಳ್ತಾರಲ್ಲ, 1000 ಮೈಲ್ ಉದ್ದದ ಜರ್ನಿ ಕೂಡ ಸ್ಟಾರ್ಟ್ ಆಗೋದು ಮೊದಲ ಹೆಜ್ಜೆಯಿಂದಲೇ ಅಂತ. ನೀವು ಒಂದು ಹೆಜ್ಜೆ ತಗೊಳ್ಳಿ, ಬದುಕು ಅದು ನಿಮಗೆ ಸಪೋರ್ಟ್ ಮಾಡೋದಕ್ಕೆ 10 ಹೆಜ್ಜೆಗಳನ್ನು ತಗೊಳ್ಳುತ್ತೆ. ಬಟ್ ಅದು ತಗೊಳ್ಳುತ್ತೋ ಇಲ್ಲವೋ ಅನ್ನುವ ಆಲೋಚನೆ ಮಾಡಿಕೊಂಡು ದೊಡ್ಡ ಪಿಕ್ಚರ್ ಹೇಗಿರುತ್ತೆ ಅನ್ನುವಂತಹ ಹೆದರಿಕೆಯಿಂದ ನೀವು ಶುರುವೇ ಮಾಡದೇ ಇದ್ದರೆ ಯು ಜಸ್ಟ್ ಮಿಸ್ ಔಟ್ ಆನ್ ಲೈಫ್. ಅದನ್ನು ಮಾಡಬೇಡಿ. ಹೊಸ ವರ್ಷ ಬಂದಿದೆ, ಇದನ್ನು ಉಪಯೋಗಿಸಿಕೊಳ್ಳಿ ಆ್ಯಂಡ್ ಮೇಕ್ ಗುಡ್ ಡೀಡ್ಸ್. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸರಟ್ಟ.